ಹರೇ ರಾಮ 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 ರಾಮನಾಮ ತಾರಕಂ. ಅಯೋಧ್ಯ ನಗರಿ, ಪುಣ್ಯ ನಗರಿ, ನಮ್ಮೆಲ್ಲರ ಆರಾಧ್ಯ ದೈವ, ಪಿತೃವಾಕ್ಯ ಪರಿಪಾಲನಾ ಶ್ರೀರಾಮನ ಜನ್ಮಭೂಮಿಯಾದ ಅಯೋಧ್ಯೆಗೆ ಈ ಕ್ಷಣದಲ್ಲಿ ನಾವು ಬಂದು ಇಳಿದಿದ್ದೀವಿ. ನಮ್ಮ ದೇಹ ಎಲ್ಲ ಪಾವನ ಆಯಿತು ಅಂತ ತುಂಬ ಇಮೋಷನಲ್ ಆಯಿತು, ತುಂಬ ಖುಷಿಯಾಯಿತು. ಅಯೋಧ್ಯ ನಗರಿಗೆ ನಾವು ಕಾಲಿಟ್ಟ ಶಿಕ್ಷಣ ಶ್ರೀರಾಮನ ನೆನಪಾಯಿತು, ಲಕ್ಷ್ಮಣನ ನೆನಪಾಯಿತು, ಮಾತಾ ಸೀತೆಯ ನೆನಪಾಯಿತು, ಹನುಮನ ನೆನಪಾಯಿತು. ಅದಕ್ಕಿಂತ ಹೆಚ್ಚಾಗಿ ವಾಲ್ಮೀಕಿ ರಾಮಾಯಣದಲ್ಲಿ ಅಯೋಧ್ಯ ನಗರಿಯನ್ನು ಯಾವ ರೀತಿ ವರ್ಣಿಸಿದ್ದಾನೆ ಅದೆಲ್ಲವೂ ಸಹ ನನ್ನ ತಲೆಗೆ ಬಂದು ಒಂದು ಸ್ವಲ್ಪ ಬೇಜಾರಾಯಿತು, ಕಣ್ಣೀರಾಯಿತು, ಏನೆಲ್ಲ ಆಯಿತು. ಅಂತೂ ಇಂತ ನಾವು ಅಯೋಧ್ಯೆಗೆ ಬಂದು ತಲುಪಿದ್ದೀವಿ. ನಾಳೆ ಬೆಳಿಗ್ಗೆ ಜನ್ಮಭೂಮಿ, ಶ್ರೀರಾಮ ಜನ್ಮಭೂಮಿ, ಸರಯೂ ನದಿ, ಹನುಮಾನ್ನ ಭಾಳ ದೊಡ್ಡ ಒಂದು ದೇವಸ್ಥಾನ ಇದೆ, ಅದನ್ನು ವೀಕ್ಷಣೆ ಮಾಡಿದ್ದೀವಿ. ಅಂತೂ ಇಂತೂ ಈ ಶುಕ್ರವಾರ ಸಂಜೆ ಈ ಗೋಧೂಳಿ ಸಮಯದಲ್ಲಿ ಅಯೋಧ್ಯ ನಗರಿಗೆ ನಾವು ಈ ಒಂದು ಕಾಲಿಟ್ಟ ತಕ್ಷಣ ನಾನೇ ಧನ್ಯೋಸ್ಮಿಂದ ಅನಿಸ್ತು. ಹರೇ ರಾಮ ಹರೇ ರಾಮ ಹರೇ ರಾಮ. आज हम लोग का अयोध्या साइड सीइंग होगा, उसके बाद आफ्टर ऑन द वे लंच, उसके बाद हम लोग काशी जाएंगे. अयोध्या काशी कितना दूर है? 230 किलोमीटर. कितना घंटा लेता है आप? 5 आवर्स. ओके, आपका नाम? मुरारी. ओके, मुरारी जी हमारा बस का ड्राइवर है, वो ब्राह्मण में है. वो हमको बहुत अच्छा ड्राइवर है, बड़े एक्सपीरियंस ड्राइवर है. ओके, राम राम. ಹಾಗೆ ನಾವೀಗ ಇಲ್ಲಿಂದ ಅಯೋಧ್ಯ ಧಾಮ್ ಕಡೆ ಹೋಗ್ತಾ ಇದ್ದೇವೆ. ಅಯೋಧ್ಯ ಧಾಮಲ್ಲಿ ಮೊದಲಿಗೆ ನಾವು ಸರಯೂ ನದಿ, ಇದೊಂದು ಕುಮಾರಿ ನದಿ. ಶ್ರೀರಾಮಚಂದ್ರ ಪಟ್ಟಾಭಿಷೇಕ ಆಗುವ ಮೊದಲು, ವನವಾಸದಿಂದ ಬಂದಾಗ ಪಟ್ಟಾಭಿಷೇಕ ಆಗುವ ಮೊದಲು ಈ ನದಿಯಲ್ಲಿ ಸ್ನಾನ ಮಾಡಿ ಪಟ್ಟಾಭಿಷೇಕ ಆಗಿದ್ದಾರೆ. ಹಾಗೆ ನಂತರ ನಾವು ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದ ಸ್ಥಳ ಅದನ್ನು ನೋಡಿಕೊಂಡು ಮುಂದಕ್ಕೆ ನಾವು ಶ್ರೀರಾಮ ಜನ್ಮಭೂಮಿ, ಅಕ್ಬರ್ ರಾಜನು ಕಟ್ಟಿಸಿದ ಡೂಮನ್ನು ಒಡೆದು ಹಿಂದೂಗಳೆಲ್ಲ ಸೇರಿ ಈ 3 ಡೂಮನ್ನು ಒಡೆದು ಶ್ರೀರಾಮ ಮಂದಿರ ನಿರ್ಮಾಣ ಮಾಡಿದ್ದಾರೆ. ಹಾಗೆ ಅದರ ನಂತರ ನಾವು ಹನುಮಂತನ ಮಂದಿರವನ್ನು ನಾವು ನೋಡಲಿಕ್ಕಿದ್ದೇವೆ. ಹಾಗೆ ಈ ಇದರ ಬಗ್ಗೆ ಹೇಳೋದಾದ್ರೆ ಬೇರೆ ಎಂತ ಇಲ್ಲ, ಎಲ್ಲ ತೋರಿಸ್ತಾರೆ ಪಾರ್ಟಿಗಳಿಗೆಲ್ಲ. ಬೋಲೋ ಶ್ರೀರಾಮಚಂದ್ರ ಮಹಾರಾಜ್ ಕಿ ಜೈ, ಸನಾತನ ಹಿಂದೂ ಧರ್ಮ ಕಿ ಜೈ, ಜೈ ಶ್ರೀರಾಮ್. ಶರತ್ ಸರ್ ನಮಗೆ ಬೆಳಗ್ಗೆ ಅವರು ಎಕ್ಸಿಕ್ಯೂಟಿವ್ ಮ್ಯಾನೇಜರ್ ನಮ್ಮ ಟೂರದು. ಸೊ ಹಾಗಾಗಿ ತುಂಬ ಚೆನ್ನಾಗಿ ಮಾಹಿತಿ ಕೊಡ್ತಿದ್ದಾರೆ, ನೋಡಿಕ್ಕೆ ಸ್ವಲ್ಪ ಸ್ಮಾರ್ಟ್ ಆಗಿದ್ದಾರೆ. ನಿನ್ನೆ ತುಂಬ ಹಾಡಿದ್ದಾರೆ, ನೀವು ಕೇಳಿರಬೇಕು, ತುಂಬ ಹಾಡಿದ್ದಾರೆ ಅಂತಬೇಕು. ಓಕೆ, ರಾಮರಾಮಜಿ ಬಾಕಿ ಹೋಗ್ತಾ ನಿಮಗೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಹಾಯ್ ಫ್ರೆಂಡ್ಸ್, ಸರಯೂ ನದಿ, ಸರಯೂ ನದಿ. ದಾನ ಮಾಡಬೇಡಿ ಅಂತ ನಾವು ಹೇಳೋದಿಲ್ಲ, ಆದರೆ ಅವರು ಹೇಳಿದಷ್ಟು ಹಾಗೆ ರಾಮನಿಗೆ ಪಟ್ಟಾಭಿಷೇಕ ಎಲ್ಲ ಕೊಡ್ತಾರೆ, ಮತ್ತೆ ಫೋಟೋಸ್ ಎಲ್ಲ ಕೊಡ್ತಾರೆ. ಯಾರು ಕೂಡ ತಗೊಳ್ಬೇಡಿ, ಯಾಕಂದ್ರೆ ರಾಮ ಜನ್ಮಭೂಮಿ ಒಳಗಡೆ ಅದನ್ನು ಕೊಂಡೋಗ್ಲಿಕ್ಕೆ ಬಿಡುವುದಿಲ್ಲ. ರಾಮ ಜನ್ಮಭೂಮಿಯಲ್ಲಿ ನಿಮಗೆ ಏನ್ ಬೇಕಾದ್ರೂ ತಗೊಳ್ಬೋದು, ಇಲ್ಲಿ ತಗೊಳ್ಬೇಡಿ ಏನು ಕೂಡ. ಅಯೋಧ್ಯ ನಗರಿ. ಫ್ರೆಂಡ್ಸ್ ನೋಡಿ, ಸರಯೂ ನದಿಯ ಮೇಲೆ ಟ್ರೈನ್, ಇಲ್ಲಿ ಹೆಲಿಕಾಪ್ಟರ್ದು ಹೆಲಿಪ್ಯಾಡ್ ಕಾಣಿಸ್ತಾ ಉಂಟಲ್ಲ. ಸೊ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಪ್ರಧಾನಮಂತ್ರಿಗಳು ಇಲ್ಲೇ ಬಂದು ಲ್ಯಾಂಡ್ ಆಗಿದೆ. सरोवर से आई हैं, नेपाल होते हुए अयोध्या आई हैं। और ये नहीं, कन्नड़ भी बाबू बताएंगे। बंगाल की खाड़ी में जाके मिल गई हैं। एक कवारी नदी है, किसी भी नदी में इनका मिलाप नहीं हुआ, इसलिए कवारी नदी मानी जाती है। इनका एक नाम नेत्रजा है, क्योंकि ये विष्णु जी के नेत्र से भी निकली हुई है, इसलिए इनका नाम नेत्रजा है। राम भगवान के श्री वशिष्ठ गुरु थे। 11,000 तपस्या करने के बाद में सरयू नदी को लेकर के आई थी। अभी अयोध्या में आप जितने भी टेम्पल्स का दर्शन करेंगे, कोई भी टेम्पल्स राम जी के टाइम का नहीं है। ये तीसरी बार उज्जैन के राजा विक्रमादित्य के पास में कामधेनु गौ थी, को लेकर के 15 किलोमीटर प्रतिष्ठा की, और जहाँ जहाँ दूध गिराती गई मंदिर का निर्माण होता है। ठीक है,
अभी सभी आदमी नदी के पास में जाएगा, प्रोत्तरम करेगा, प्रोत्तरम करके रिटर्न आएगा, अपना अपना ऑटो में बैठेगा। नेक्स्ट कोई जाएगा हम लोग राम पट्टाभिषेकम। बोलिए रामचंद्र भगवान की ಹರೇ ರಾಮ. ಇಲ್ಲಿ ನೋಡಿ ಸರಯೂ ನದಿ ತೀರದಲ್ಲಿ ಭಟ್ರು ಗೋದಾನವನ್ನು ಮಾಡಿಸ್ತಾ ಇದ್ದಾರೆ. ಗಂಡ ಹೆಂಡತಿಗೆ ಗೋದಾನವನ್ನು ಪೂಜೆ ಮಾಡ್ತಾ ಇದ್ದಾರೆ. ಈ ಸರಯೂ ನದಿಗೆ ಸಿಂಗಲ್ ನದಿ, ಅದಕ್ಕೋಸ್ಕರ ಅದಕ್ಕೆ ಕನ್ಯೆ ಅಂತ ಕೊಟ್ಟಿರ್ತಾರೆ. ಯಾವುದೇ ನದಿ ಅದಕ್ಕೆ ಬಂದು ಜಾಯಿಂಟ್ ಆಗೋದು ಸೇರೋದು ಇಲ್ಲ, ಅದಕ್ಕೋಸ್ಕರ ಇದು ಕನ್ಯೆ ನದಿ. ಇದು ನೋಡಿ ಸರಯೂ ನದಿ. ನಮ್ಮ ಆಕಾಶ ಸರಯೂ ನದಿ ಬಗ್ಗೆ ಸ್ವಲ್ಪ ಹೇಳ್ತಾರೆ, ಹೇಳಿ ಸರ್. ನೋಡಿ, ಸರಯೂ ನದಿ ಇದು. ಈ ನದಿಗೆ ಸರ್ ಸ್ವಲ್ಪ ಭಾರತದಲ್ಲಿ ಮತ್ತೆ ಯಾವುದೇ ನದಿ ಸೇರುವುದಿಲ್ಲ. ಇದು ಹಾಗಾಗಿ ಕನ್ಯಾ ನದಿ, ಉಪನದಿಗಳು ಸೇರುವುದಿಲ್ಲ ಇದು. ಹಾಗಾಗಿ ಇದು ಕನ್ಯಾ ನದಿ. ಹಾಗಾಗಿ ಇಲ್ಲಿ ಸರಯುಗೆ ಪೂಜೆ ಇಲ್ಲ, ಪೂಜೆ ಇರುವುದು ಗೋಮಾತೆಯ ಕರುವಿಗೆ. ಇಲ್ಲಿ ಕರುವನ್ನೇ ಸರಯು ಎಂದು ಪೂಜಿಸುತ್ತಾರೆ. ಹರೇ ರಾಮ. ಇದು ಸರಯೂ ನದಿ. ವಾಲ್ಮೀಕಿ ರಾಮಾಯಣದ ಪ್ರಕಾರ ಶ್ರೀರಾಮಚಂದ್ರ ವನವಾಸ ಮುಗಿದ ನಂತರ ಇಲ್ಲಿ ಬಂದು ನನ್ನ ಭಾರತ ದೇಶ ಅಂತ ಕೂಡ ಹೇಳಿ ಕಣ್ಣೀರಿಟ್ಟಂತಹ ಸ್ಥಳ. ಸರಯೂ ನದಿಯನ್ನು ದಾಟಿ ಅಯೋಧ್ಯೆಗೆ ಬರುವಂಥ ಈ ಒಂದು ಸ್ಥಳ. ಪಟ್ಟಾಭಿಷೇಕ ಸಮಯದಲ್ಲಿ ಸ್ನಾನ ಮಾಡಿದಂತಹ ಈ ಒಂದು ನದಿ, ಈ ಒಂದು ಸ್ಥಳ. ಅದಾದ ನಂತರ ಶ್ರೀರಾಮನ ಅಂತ್ಯಕಾಲ ಸಹ ಸರಯೂ ನದಿಯಲ್ಲಿ ಅಂತ್ಯವಾಯಿತು. ನಾವು ವಾಲ್ಮೀಕಿ ರಾಮಾಯಣ ನೋಡ್ತೀವಿ. ಅಂತಹ ಪುಣ್ಯ ಸ್ಥಳಕ್ಕೆ ನಾವೆಲ್ಲರೂ ಸಹ ಬಂದಿದ್ದೀವಿ. ಈ ಸರಯೂ ನದಿ ಕನ್ಯೆ ನದಿ. ಯಾಕೆಂದರೆ ಈ ಸರಯೂ ನದಿಗೆ ಬೇರೆ ಯಾವುದೇ ನದಿಗಳು ಜೋಡಣಾಗೋದಿಲ್ಲ ಅಥವಾ ಇದಕ್ಕೆ ಬರುವುದಿಲ್ಲ. ಇದು ಸಿಂಗಲ್ ನದಿ, ಅದಕ್ಕೋಸ್ಕರ ಕನ್ಯೆ ನದಿ ಅಂತ ಕೂಡ ಹೇಳುವಂಥದ್ದು. ಹಾಗಾಗಿ ಈ ಸರಯೂ ನದಿಯ ತಟದಿಂದ ಗುರುರಾಜ್ ಭಟ್, ಅಯೋಧ್ಯೆಯಿಂದ. ರಾಮರಾಜ್.